ಹಾಯ್ ಗಾಯ್ಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ನೀವಿಲ್ಲಿ ನೋಡ್ತಾ ಇರೋದು ಹಾಗೆ ಸಿಂಪಲಾಗಿ ಎಲ್ಲರೂ ಮಾತಾಡಿಕೊಂಡು ಒಂದು ಹಾಗೆ ಫೋಟೋಶೂಟ್ ಮಾಡೋಣ ಯುಗಾದಿ ಹಬ್ಬದ ಟೈಮಲ್ಲಿ ಅಂತ ಮಾತಾಡ್ಕೊಂಡಿದ್ವಿ. ಸೊ ಯುಗಾದಿ ಥೀಮ್ ಅಂತಲೇ ಅಲ್ಲ, ನನಗೆ ಅವರು ಹೇಳಿದರು, ಅಂದರೆ ಯಾವುದಾದ್ರೂ ಒಂದು ಥೀಮ್ ಇಟ್ಕೊಂಡು ಒಂದು ಫೋಟೋಶೂಟ್ ಮಾಡೋಣ ಅಂತ ತುಂಬ ದಿನದಿಂದ ಅಂದ್ಕೊತಾ ಇದ್ವಿ. ಸೊ ಇವರು ನನಗೆ ತುಂಬ ಚೆನ್ನಾಗಿ ಗೊತ್ತಿರೋರೆ, ನಮ್ಮ ಅಮ್ಮನ ನೇಟಿವ್ ಕಡೆ ಇರೋರೆ. ಮತ್ತು ನನಗಿವಾಗ ಒಬ್ಬರು ಮೇಕಪ್ ಮಾಡ್ತಿದ್ದಾರಲ್ಲ, ಅವರು ಭದ್ರಾವತಿಯವರು. ಸೊ ಅವಾಗಿಂದ ಅಂದ್ಕೊತಾ ಇದ್ವಿ, ಆಗಿರಲಿಲ್ಲ. ಸೊ ಫೈನಲಿ ಇವಾಗ ಆಗ್ತಿದೆ. ಅದು ಹೆಂಗೂ ಹಬ್ಬ ಇತ್ತಲ್ಲ, ಸೊ ಹಬ್ಬದ ಇದ್ರ ಟೈಮಲ್ಲಿ ಮಾಡೋಣ ಅಂತ ಅರ್ಜೆಂಟಲ್ಲಿ ಮಾಡ್ತಾಯಿದ್ದೀವಿ. ಸೊ ಇದು ಒಂದು ಲುಕ್ ಬಂದು ಮರಾಠಿ ಸ್ಟೈಲ್ ಬ್ರೈಡ್ ಇರ್ತಾರಲ್ಲ, ಸೊ ಇಲ್ಲ ಮರಾಠಿ ಮಹಾರಾಷ್ಟ್ರೀಯನ್ ಈ ಥರ ಕಚ್ಚೆ ಪಂಚೆ ಸ್ಯಾರಿ ಹಾಕೋತಾರಲ್ವ, ಸೊ ಆ ಒಂದು ಇದ್ರಲ್ಲಿ ಮಾಡ್ತಾಯಿದ್ದಾರೆ. ನಮ್ಮ ಕಡೆ ಎಲ್ಲ, ನಮ್ಮ ಅಮ್ಮನ ಕಡೆ ಸೈಡೆಲ್ಲ ಇದೇ ಥರನೇ. ಈಗ ಮತ್ತೆ ಅದೇ ಹಳೆ ಟ್ರೆಂಡ್ ಬಂದಿದೆ, ಬ್ರೈಡ್ಗಳು ಕಚ್ಚೆ ಪಂಚೆ ಸ್ಯಾರಿನ ವೇರ್ ಮಾಡಿಬಿಟ್ಟು ಮದುವೆ ಮಾಡ್ಕೊಳ್ಳೋದು. ಸೊ ನಾನು ನನ್ನ ಮದುವೆಯಲ್ಲಿ ಹಾಗೆ ಉಟ್ಕೊಂಡಿದ್ದೆ, ನಾನು ಕಚ್ಚೆ ಪಂಚೆ ಏನು ಹಾಕಿರಲಿಲ್ಲ. ಸೊ ಅದಕ್ಕೆ ಈ ಸತಿ ಮಾಡೋಣ ಅಂತ ನಾನು ನನ್ನ ಸೀಮಂತ ಸ್ಯಾರಿ ಇತ್ತಲ್ವ, ಅದನ್ನೇ ಸೆಲೆಕ್ಟ್ ಮಾಡ್ಕೊಂಡು ಅದನ್ನೇ ಮಾಡ್ತಾಯಿದ್ದೀವಿ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಇವರು ಬಂದುಬಿಟ್ಟು ನಾನು ಹೇಳ್ದಂಗೆ ಭದ್ರಾವತಿಯಲ್ಲಿರೋದು. ಇವ್ರದ್ದು ಇನ್ಸ್ಟಾಗ್ರಾಮ್ ಐ ಡಿ ಎಲ್ಲ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಆಯಿತಾ. ಇವ್ರದ್ರಲ್ಲಿ ಏನು ಸ್ಪೆಷಾಲಿಟಿ ಇವ್ರದ್ರಲ್ಲಿ ಅಂದರೆ, ಸೊ ಎಲ್ಲರಿಗೂ ಅದರಲ್ಲೂ ಹಳ್ಳಿ ಕಡೆ ಹೆಣ್ಮಕ್ಳಿಗೆ ಇಷ್ಟ ಇರುತ್ತೆ ಮೇಕಪ್ ಕಲಿಬೇಕು ಅಂತ. ಸೊ ಲೈಕ್ ಹೆಂಗೆ ಅಂದರೆ, ನಾವು ಬೇರೆಯವ್ರಿಗೆ ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ನಮಗೆ ಎಲ್ಲಾದರೂ ಫಂಕ್ಷನಿಗೆ ಹೋಗ್ಬೇಕಾದ್ರೆ ಚೆನ್ನಾಗಿ ರೆಡಿ ಆಗಬೇಕು, ಸೀರೆ ಚೆನ್ನಾಗಿ ಉಟ್ಕೋಬೇಕು, ಹೇರ್ ಸ್ಟೈಲ್ ಒಂದು ತಕ್ಕನಂಗೆ ಮಾಡ್ಕೋಬೇಕು, ಸೆಲ್ಫ್ ಮೇಕಪ್ ಅಂತಾರಲ್ಲ ಅದನ್ನು ಮಾಡ್ಕೋಬೇಕಂತ ಎಲ್ಲರಿಗೂ ಇಷ್ಟ ಇರುತ್ತೆ. ಸೊ ಅದಕ್ಕೆ ನಾವು ಸಿಟಿಗೆ ಹೋಗಬೇಕು, ಸಿಟಿಗೆ ಹೋಗಿ ಫೀಸ್ ಕೊಟ್ಟು ಅಲ್ಲಿ ಕಲಿತು ಅಪ್ ಆ್ಯಂಡ್ ಡೌನ್ ಮಾಡಬೇಕು, ಈ ಥರ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಬಟ್ ಇವ್ರದ್ದು ತುಂಬ ಚೆನ್ನಾಗಿದೆ. ಅಂದರೆ ಹೇಗಿದೆ ಅಂದರೆ ಇವ್ರದ್ದು, ಸೊ ಅವರು ನಿಮ್ಮ ಊರಿಗೆ ಬರ್ತಾರೆ, ನಿಮ್ದು ಯಾವ್ದು ಹಳ್ಳಿ ಇರುತ್ತೋ ಏನೋ ಅಲ್ಲೇ ಬಂದು ನಿಮಗೆ ಟೀಚ್ ಮಾಡ್ತಾರೆ. ನಿಮ್ಮದು ಸ್ವಲ್ಪ ಜನ ಅವರಿಗೆ ಆದರೆ 4-5 ಜನ ನೀವು ಕಲಿತೀರಾ ಅನ್ನಂಗಿದ್ರೆ, ಸೊ ಸೆಲ್ಫ್ ಮೇಕಪ್ ಮೇಲೆ ಆಸೆ ಇತ್ತು ಅಂದರೆ ಅವರೇ ನಿಮ್ಮ ಊರಿಗೆ ಬಂದು ಟೂ ಡೇಸ್ ಕ್ಲಾಸ್ ಇರುತ್ತೆ, 3 ಡೇಸ್ ಕ್ಲಾಸ್ ಇರುತ್ತೆ. ನೀವು ಆರಾಮಾಗೆ ನಿಮ್ಮ ಊರಲ್ಲೇ ಅವರೊಂದು ಕ್ಲಾಸ್ ಮಾಡೋದ್ರಿಂದ ನಿಮಗೆ ಮಕ್ಕಳಿದ್ರೂ ಆಚೆ ಬರೋಕ್ಕಾಗಲ್ಲ, ನಮಗೆ ಹೊರಗೆ ಹೋಗಿ ಕಲಿಯೋಕ್ಕಾಗಲ್ಲ ಅಂದ್ರೂ ಆರಾಮಾಗೆ ಅವರೇ ನಿಮ್ಮ ಊರಿಗೆ ಬಂದು ನಿಮಗೆ ಕಲಿಸ್ತಾರೆ. ಸೊ ಅದೊಂದು ನಂಗೆ ತುಂಬ ಇಷ್ಟ ಆಯಿತು. ಸೊ ಇದು ತುಂಬ ಕಡೆ ಮಾಡಿದ್ದಾರೆ ಈ ಥರ. ಸೊ ಸೆಲ್ಫ್ ಮೇಕಪ್ ಕ್ಲಾಸ್ನ ನೀವು ಆರಾಮಾಗಿ ಕಲಿತು ನೀವು ಆರಾಮಾಗಿ ಮೇಕಪ್ನ ಮಾಡ್ಕೋಬೋದು, ಹೇರ್ ಸ್ಟೈಲ್ ಮಾಡ್ಕೋಬೋದು, ಸ್ಯಾರಿ ಡ್ರೇಪಿಂಗ್ ಆಗಿರ್ಬೋದು, ಆಮೇಲೆ ಮೇಕಪ್ ನಾಲೆಡ್ಜ್ ಚೆನ್ನಾಗೇ ಕೊಡ್ತಾರೆ. ಸೊ ನನಗೆ ಇದು ಮೇಕಪ್ ಮಾಡಬೇಕಾದ್ರೂ ಅಷ್ಟೇ ಇವರು ಕ್ಲೀನಾಗೆ ಹೇಳ್ತಾಯಿದ್ರು ನಾನು ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತಾಯಿದ್ದೀನಿ ಏನು ಅಂತ ಎಲ್ಲ. ಸೊ ಯಾಕೆಂದರೆ ಕೆಲವರು ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ ಅನ್ನೋದು ಕೂಡ ಹೇಳಲ್ಲ. ಸೊ ಇವರು ಎಲ್ಲದೂ ನನಗೆ ಪ್ರತಿಯೊಂದು ಈ ಥರ ನಾನು ಯೂಸ್ ಮಾಡ್ತೀನಿ ಈ ಥರ ಅಂತ ನನಗೆ ಕ್ಲೀನಾಗೆ ಅವರು ಇದನ್ನು ಮೇಕಪ್ನ ಮಾತಾಡಿಕೊಂಡು ಫ್ರೆಂಡ್ಲಿಯಾಗಿ ಮಾಡಿದ್ರು. ಸೊ ಇದು ನನ್ನ ಫೈನಲ್ ಲುಕ್ಕು. ಸೊ ಲೈಟಿಂಗ್ಸ್ ಇಲ್ಲ ಇಲ್ಲಿ, ಹಾಗೆ ಮಾಡ್ತಾಯಿದ್ದೀನಿ. ಸೊ ನಾನು ಹೇಳ್ದಂಗೆ ಇದು ಮರಾಠಿ ಬ್ರೈಡ್ ಥೀಮಲ್ಲಿ ನಾವು ಮಾಡಿರೋದು, ಓಕೆನಾ. ಸೊ ಆಮೇಲೆ ನಾವು ಎಲ್ಲಿ ಫೋಟೋಸ್ ತಗೊಳ್ಳೋದಂತ ಸಿಕ್ಕಾಬಟ್ಟೆ ತಲೆ ಕೆಡ್ಸ್ಕೊಂಡಿದ್ವಿ. ಸೊ ನಾಟ್ ಸೋ ಮಚ್ ಪ್ರೊಫೆಷ್ನಲ್ ಶೂಟ್ ಅಲ್ಲ ಅಂದ್ರೂ, ಸೊ ಹಾಗೆ ಕ್ಯಾಮ್ರಾ ಇತ್ತು, ನಮ್ಮ ಕ್ಯಾಮ್ರಾಗಳಲ್ಲೇ ನಾವು ಶೂಟ್ ಮಾಡ್ಕೊಂಡಿದ್ದು ಅಷ್ಟೇ, ಆಯಿತಾ. ಸೊ ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ಇವಾಗ ತುಂಬ ಮದುವೆಗಳಲ್ವ, ಯಾರು ಕ್ಯಾಮ್ರಾಮ್ಯಾನ್ಸ್ಗಳು ಹಾಗೆ ಸುಮ್ಮನೆ ಬರಲ್ಲ. ಸೊ ಅದಕ್ಕೆ ನಾವು ನಾರ್ಮಲ್ ಕ್ಯಾಮ್ರಾದಲ್ಲೇ ಫೋಟೋಶೂಟ್ ಮಾಡ್ಕೊಂಡ್ವಿ, ಅಂದರೆ ಕ್ಯಾಮ್ರಾನೇ ಫೋಟೋಶೂಟ್ ಮಾಡ್ಕೊಂಡ್ವಿ. ಫೋಟೋಸ್ ಅಟ್ಯಾಚ್ ಮಾಡ್ತೀನಿ. ಸೊ ಇಲ್ಲಿ ದೀಪು ಫ್ರೆಂಡ್ದೇ ಒಂದು ಹೋಟೆಲ್ ಆಗಿತ್ತು ನಮ್ಮ ಮನೆ ಹತ್ರ. ಸೊ ಅಲ್ಲಿಗೆ ಹೋಗೋಣ ಅಂತ, ಅಲ್ಲಿ ಚೆನ್ನಾಗಿದೆ ಥೀಮು ಅಂತ ನಾನು ಅಲ್ಲಿಗೆ ಕರ್ಕೊಂಡು ಬಂದೆ ಅವರಿಗೆಲ್ಲರಿಗೂ. ಸೊ ನೋಡಿ ಇವಾಗ ಹಾಗೆ ಎಲ್ಲ ಥರ ಫೋಸ್ ಕೊಟ್ಕೊಂಡು ತಗೊತಿದ್ದೆ. ನನಗೂ ತುಂಬ ಆಸೆ ಇತ್ತು ಒಂದ್ಸಲಿನಾದರೂ ಕಚ್ಚೆ ಪಂಚೆ ವೇರ್ ಮಾಡಬೇಕು ಅಂತ, ಅದಕ್ಕೆ ನಾನು ಒಪ್ಕೊಂಡೆ ಇದಕ್ಕೆ. ಸೊ ಹೇಗೆ ಕಾಣಿಸ್ತಾ ಇದ್ದೀನಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸ್ವಲ್ಪ ಈ ಲುಕ್ ಹಾಗೆ ಬರೋದು ಒಂಥರ ಏನಂತಾರೆ, ಸೊ ಒಂಥರ ಹಳೇ ಕಾಲದ ಲುಕ್ ಥರ ಕಾಣಿಸುತ್ತೆ. ನಿಮಗೆ ಯಾರಿಗಾದರೂ ಆ ಥರ ಇಂಟ್ರೆಸ್ಟ್ ಇತ್ತು ಅಂದರೆ ನನಗೆ ಇದ್ರ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ನಿಮ್ಮ ಊರಲ್ಲಿ ಕಲಿಬೇಕು ಅಂದವ್ರನ್ನೆಲ್ಲ ನೀವು ಅಂದ್ಕೊಂಡು ಅವರಿಗೆ ಹೇಳಿದ್ರೆ ನಿಮ್ಮ ಊರಿಗೆ ಬಂದು ನಿಮಗೆ ಚೆನ್ನಾಗೇ ಕಲಿಸ್ಬಿಟ್ಟು ಹೋಗ್ತಾರೆ. ಸೊ ಫೀಸು ಅಷ್ಟೇ ತುಂಬ ಕಮ್ಮಿ, ತುಂಬ ಅಂದರೆ ತುಂಬ ಕಮ್ಮಿ. ಸೆಲ್ಫ್ ಮೇಕಪ್ಪಿಗೆಲ್ಲ ಗೊತ್ತಲ್ವ, ತುಂಬ ಕಮ್ಮಿ ಇರುತ್ತೆ. ಸೊ
ಆರಾಮಾಗಿ ನೀವು 1 ಡೇ ಕ್ಲಾಸ್ ತೊಗೋಬೋದು, 2 ಡೇ ಕ್ಲಾಸ್ ತೊಗೋಬೋದು, 3 ಡೇಸ್ ಕ್ಲಾಸ್ ತೊಗೋಬೋದು. ತುಂಬ ಈಸಿ ಅಂತ ನನಗೆ ಅನಿಸುತ್ತೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆಯಿತಾ. ಸೊ ಈ ಸತಿ ನಮ್ಮೂರಲ್ಲಿ ನಮ್ಮ ಅಜ್ಜಿ ಮನೆ ಇದೆಲ್ಲ ಆ ನೇಟಿವಲ್ಲಿ ಮಾಡ್ತಾಯಿದ್ದಾರೆ. ಸೊ ಅಲ್ಲೂ ಅಷ್ಟೇ 4-5 ಜನ ಹುಡುಗಿರಾಗಿದ್ದಾರೆ. ಅಲ್ಲಿ ಆರಾಮಾಗಿ ಇವಾಗ ಅದೇ ಊರು ಅಂದರೆ ಬರ್ತಾರೆ ಹೆಣ್ಮಕ್ಳು ಬಂದು ಕಲಿತಾರೆ. ಬೇರೆ ಊರ ಕಡೆ ಅಂದರೆ ಇವಾಗ ಹಳ್ಳಿ ಮನೇಲಿ ಇಲ್ಲ ಆಚೆ ಬಿಡಲ್ಲ, ಇದೇನು ಮೇಕಪ್ ಕಲಿಯಕ್ಕೆ ಹೋಗ್ತೀಯ ಅಂತೆಲ್ಲ ಹೇಳ್ತಾರೆ. ನಾನು ತುಂಬ ಜನ ಕೇಳಿದ್ದೀನಿ. ಸೊ ಅವರೇ ಬಂದು ಹೇಳ್ಕೊಡೋದ್ರಿಂದ ನಿಮಗೆ ಬೆನಿಫಿಟ್ ಇದೆ. ಆರಾಮಾಗಿ ನಿಮಗೆ ಏನೋ ಇದಿಲ್ದಂಗೆ ಮನೇಲಿ ಹೇಳ್ಬೇಕಪ್ಪ ಹೋಗ್ಬೇಕಪ್ಪ ಅನ್ನೋದಿಲ್ಲದೆ ನಿಮ್ಮ ಊರಲ್ಲೇ ನೀವು ಕಲ್ತ್ಕೋಬೋದು. ಸೊ ಆಯಿತಾ. ನಾನು ಆಮೇಲೆ ಕೇಳ್ತಾಯಿದ್ದೆ ನನಗೆ ಯಾಕೆ ಇಷ್ಟು ದಿನ ವ್ಲಾಗ್ ಹಾಕಿಲ್ಲ, ಏನಾಯಿತು ಎತ್ತ ಅಂತ. ಸೊ ತುಂಬ ಒಂದು 10-15 ದಿವಸದಿಂದ ತುಂಬ ಎಲ್ಲ ಥರ ವಿಷಯಗಳು ಟೆನ್ಷನ್ ಕೊಡೋವಂಥ ವಿಷಯಗಳೇ ನಡೀತಾ ಇದೆ. ಸೊ ಅದಕ್ಕೋಸ್ಕರ ನಂಗೆ ಸ್ವಲ್ಪ ಗ್ಯಾಪ್ ಬೇಕಿತ್ತು. ಅದಕ್ಕೆ ನಾನು ಯಾವುದೇ ರೀತಿ ಒಂದು ಸೆಕೆಂಡ್ ವೀಡಿಯೋನೂ ಮಾಡ್ಕೊಂಡಿರಲಿಲ್ಲ. ಇದೇ ವ್ಲಾಗ್ನೇ ನಾನು ಮಾಡ್ಕೊಂಡಿದ್ದು ಮೊನ್ನೆ ಹಬ್ಬದ ದಿವಸ. ಸೊ ಏಕೆ ಏನಾಯಿತು ಅಂತ ನಿಮಗೆ ಒಂದೊಂದೇ ವ್ಲಾಗಲ್ಲಿ ಎಲ್ಲದನ್ನೂ ಹೇಳ್ತಾ ಹೋಗ್ತೀನಿ ಆಯಿತಾ. ಸೊ ಎಲ್ಲ ಮುಗಿಸ್ಕೊಂಡ್ವಿ. ನಾನು ಫುಲ್ಲು ನೀವು ಹೆಂಗೆ ಅಂದರೆ ನಾವು ಮಧ್ಯಾಹ್ನ 12 ಗಂಟೆಗೆ ಹೋಗಿದ್ದು. ಅಷ್ಟು ಬಿಸಿಲಲ್ಲಿ ಉರಿ ಬಿಸಿಲಲ್ಲಿ ನಾನು ನಿಂತ್ಕೊಂಡು ಫೋಟೋಶೂಟ್ ಮಾಡಿಸ್ಕೊಂಡಿದ್ದು. ಬಟ್ ಆದರೂ ನೋಡಿ ಎಷ್ಟು ಬೇವತ್ತೋಗಿದೆ. ನನಗೆ ಮೇಕಪ್ ಹೋಗಲಿಲ್ಲ, ಅದೊಂಚೂರು ಮಿಕ್ಸ್ ಆಗೋದಾಗಲಿ ಅದೆಲ್ಲ ಏನೂ ಆಗಲಿಲ್ಲ. ಸೊ ಇದು ಇನ್ನು ಹೋಗೋ ಟೈಮು. ಸೊ ಅಷ್ಟು ಬಿಸಿಲಲ್ಲಿ ಮಾಡಿದ್ರು ಚೆನ್ನಾಗಿ ಮಾಡಿದರು ಮೇಕಪ್. ಮೇನ್ ಕಮ್ಯುನಿಕೇಷನ್ನು ಮತ್ತು ಅವರು ಫ್ರೆಂಡ್ಲಿ ಆಗಿರಬೇಕು. ಆವಾಗ ನಿಮಗೆ ಹೇಗೆ ಬೇಕು ಮೇಕಪ್ ಆ ಥರ ಮಾಡಿಸ್ಕೋಬೋದು. ನಿಮಗೆ ಲೈಟಾಗಿ ಬೇಕಾ, ಡಾರ್ಕಾಗಿ ಬೇಕಾ, ಯಾವ ಥರ ಬೇಕು, ನಿಮ್ಮ ಸ್ಕಿನ್ನಿಗೆ ಯಾವ ಥರ ಸೂಟ್ ಆಗುತ್ತೆ. ಸೊ ಅವರು ನಾನು ಏನೇ ಹೇಳಿದ್ರು ಇದು ನಿಮಗೆ ಸೂಟ್ ಆಗಿಲ್ಲ ಅನಿಸಿದ್ರೆ ನಾನು ಇನ್ನೊಂದು ಸತಿ ಮಾಡ್ತೀನಿ ಹೇಳಿ ಅಂತ ಹೇಳೋರು. ಸೊ ಅಷ್ಟು ಪೇಷನ್ಸಿಂದ ಅವರು ಮಾಡಿದಾಗಲೇ ರಿಸಲ್ಟ್ ಚೆನ್ನಾಗಿ ಬರೋದು. ಸೊ ನಿಮಗೂ ಇಂಟ್ರೆಸ್ಟ್ ಇದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇದೆಲ್ಲ ಫೋಟೋಶೂಟ್ ಆಗ್ತಿದ್ದಂಗೆ ಮನೆಗೆ ಬಂದು ಎಲ್ಲ ಪಟ ಎಲ್ಲ ಬಿಚ್ಚಿ ನಾನು ಮೇಕಪ್ ರಿಮೂವ್ ಮಾಡಿ ಹೋಗಿದ್ದೆ ಪೊಲೀಸ್ ಸ್ಟೇಷನ್ಗೆ, ನಮ್ಮ ಶಿವಮೊಗ್ಗ ಜಯನಗರ ಪೊಲೀಸ್ ಸ್ಟೇಷನ್ಗೆ. ಏನಾಯಿತು ಅಂತ ನಾನು ನಿಮಗೆ ಹೇಳ್ತೀನಿ ಆಯಿತಾ. ವೆಲ್ಕಮ್ ಬ್ಯಾಕ್. ಇವಾಗ ನಾನು ಹೇಳ್ತೀನಿ ನಿಮಗೆ ಆಯಿತಾ. ಒಂದು 3 ನಿಮಿಷ ನಾನು ಹೇಳ್ತೀನಿ. ಸೊ ಸ್ಕಿಪ್ ಮಾಡಿದೆ ನೋಡಿ, ನಿಮಗೂ ಯೂಸ್ಫುಲ್ ಆಗ್ಬೋದು. ಯೂಸ್ಫುಲ್ ಆಗಿಲ್ಲ ಅಂದರೂ ಒಂದು ನಿಮಗೂ ಗಮನಕ್ಕೆ ಬರಲಿ ಅಂತ ಅಷ್ಟೇ. ಸೊ ಒಂದು 10 ದಿವಸ 15 ದಿವಸನೇ ಆಯ್ತು ನಾನು ಏನೋ ಅಪ್ಲೋಡ್ ಮಾಡ್ದೇನೆ. ನೀವು ಕೇಳ್ತಾಯಿದ್ರಿ ಇಲ್ಲೂ ಏನೋ ಅಪ್ಡೇಟ್ ಕೊಟ್ಟಿಲ್ಲ, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರು ನೀವು ನೋಡ್ತಾ ಇಲ್ಲ, ಯಾಕೆ ಏನಾಯಿತು ಅಂತ. ನಾನು ಮೊನ್ನೆ ಒಂದು ವ್ಲಾಗಲ್ಲಿ ಹಾಕಿದ್ನಲ್ಲ, ಒಂದು 10 ಡೇಸ್ ಬ್ಯಾಕ್ ಅನಿಸುತ್ತೆ. ಸೊ ಆ ವ್ಲಾಗಲ್ಲಿ ಯಾರೋ ಕಮೆಂಟ್ ಮಾಡಿದರು. ಸೊ ಈ ವ್ಲಾಗಲ್ಲಿ ಒಂದು ಹೇಳೋಣ ಅಂತ. ಮತ್ತು ಇನ್ನು ಬರೀ ಇದೇ ತಲೆ ಕೆಡ್ಸ್ಕೊಳ್ಳೋ ಅಂತಲೇ ವಿಚಾರಗಳೇ ಬರೀ ಅದೇ ಬರ್ತಾಯಿದ್ದಾವೆ. ಸೊ ಒಂದು 10-15 ದಿವಸ ಅದಕ್ಕೆ ನನಗೆ ಯಾವ ವ್ಲಾಗು ಮಾಡೋದು ಬೇಡ. ಏನೋ ನಾನು ವೀಡಿಯೋನೇ ರೆಕಾರ್ಡ್ ಮಾಡಿರಲಿಲ್ಲ ಆ್ಯಕ್ಚುಲಿ. ಸೊ ಮೊನ್ನೆ ಫೋಟೋಶೂಟ್ ಇತ್ತಲ್ಲ, ಅವತ್ತೇ ನಾನು ಈ ವ್ಲಾಗ್ನ ಮಾಡ್ಕೊಳ್ಳೇಬೇಕಿತ್ತು ಅಂತ ಮಾಡಿಕೊಂಡು ನಾನು ನಿಮಗೆ ಅಪ್ಲೋಡ್ ಮಾಡಿದ್ದು. ಅಂದರೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇವತ್ತು. ಓಕೆ, ಮ್ಯಾಟ್ರಿಗೆ ಬಂದುಬಿಡೋಣ. ಸೊ ನಾನು ಮೇ ಬಿ ವೆಡ್ನಸ್ಡೇನೋ ಥರ್ಸ್ಡೇ ಲಾಸ್ಟ್ ವೀಕು ಆರಾಮಾಗಿ ಬೆಳಗ್ಗೆ ಎದ್ದೆ. ಅಂದರೆ ಬೆಳಗಿನ ಜಾವ 4 ಗಂಟೆಗೆ ಅಂದ್ಕೊಳ್ಳಿ. ಅಷ್ಟೊತ್ತಿಗೆ ನಂಗೆ ಎಚ್ಚರ ಆಗಿದೆ. ಸೊ ಅವಾಗ ಆ್ಯಸ್ ಯೂಶ್ವಲ್ ನನಗೆ ಎಚ್ಚರ ಆದರೆ, ಇವಾಗ ಪಾಪು ಏನೋ ಒದ್ದಾಡ್ತಿದ್ಲು, ತುಂಬ ಒದ್ದಾಡಿ ನನಗೆ ಕಂಪ್ಲೀಟಾಗಿ ಎದುರಿಸ್ಬಿಟ್ಟಿದ್ಲು ಅಂದರೆ ನನಗೆ ಸಡನ್ನಾಗಿ ಮತ್ತೆ ನಿದ್ದೆ ಬರೋಲ್ಲ. ಒಂದು ಅರ್ಧ ಗಂಟೆ ಆದರೂ ವೆಯ್ಟ್ ಮಾಡ್ತೀನಿ, ಇಲ್ಲ ಏನಾದರೂ ಫೋನ್ ನೋಡ್ತೀನಿ, ಈ ಥರ ಆಗುತ್ತೆ. ಅದು ಎಷ್ಟೊತ್ತಿಗೆ ಆಗಿರಲಿ. ಸೊ ಹಾಗೆಯೇ ಒಂದು 4 ಗಂಟೆ ಅಷ್ಟೊತ್ತಿಗೆ ನಾನು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ದೀನಿ, ಒಂದು 2-3 ರೀಲ್ಸ್ ನೋಡಿದ್ದೀನಿ. ಆಮೇಲೆ ಮತ್ತೆ ಆಫ್ ಮಾಡಿ ಒಂದು 5 ಗಂಟೆಗೆ ಮಲಗಿದ್ದೀನಿ. ಮತ್ತು ಎಲ್ಲ ಮಲ್ಕೊಂಡಿದ್ದೀನಿ, ಚೆನ್ನಾಗೇ ಇತ್ತು. ಆಮೇಲೆ ಮತ್ತೆ ಒಂದು 6:30-6:45ಗೆ ನನಗೆ ಏನೋ ನೋಟಿಫಿಕೇಷನ್ ಬಂದಿದೆ, ನಾನು ನೋಡಿಲ್ಲ. ಅದಾದಮೇಲೆ ಒಂದು 7:30 ಅಷ್ಟೊತ್ತಿಗೆ ನಾನು ಆ್ಯಸ್ ಯೂಶ್ವಲ್ ಎದ್ಮೇಲೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ದೀನಿ. ಸೊ ಲಾಗೌಟ್ ಆಗಿದೆ ಅಂತ ಬಂದು ನನಗೇನು ಬಂತು, ಒಂದು ನೋಟಿಫಿಕೇಷನ್ ಬಂದು ಹಿಂಗೆ. ಸೊ ಅವಾಗ ಇಲ್ಲಿ ಹಾಕ್ತಾ ಇರ್ತೀನಿ ನೋಡಿ. ಸೊ ಆ ಥರ ಬಂತು. ಒಂದು ಸತಿ ಢಗ್ ಅಂದ್ಬಿಡ್ತು ನನಗೆ, ಯಾಕೆಂದರೆ ನಾನು ಇದನ್ನೆಲ್ಲ ಯಾವತ್ತೂ ಫೇಸ್ ಮಾಡಿಲ್ಲ ಆಯಿತಾ. ಸೊ ಏನಂತ ಬಂದಿತ್ತು ಅಂದರೆ, ನಾನು ನೋಡಿದೆ, ಜಸ್ಟ್ ನಾನೇನು ಅಂದ್ಕೊಂಡೆ ಅದು ನೋಡಿದ ತಕ್ಷಣ ಅಲ್ಲಿ ಚೆಕ್ ಮಾಡಿದೆ. ಆ್ಯಂಡ್ರಾಯ್ಡಲ್ಲಿ ಯಾವುದೋ ಬೇರೆ ಫೋನಲ್ಲಿ ನಂದು ಅಕೌಂಟ್ನ ಲಾಗಿನ್ ಆಗೋಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಅಂತ ನೋಡಿದೆ ಅಷ್ಟೇ. ನಾನು ಅಂದ್ಕೊಂಡೆ ಓಕೆ ಇದು ಯಾವುದೋ ಬೇರೆ ದೇಶದ ಆ ದೇಶ ಅನ್ನೋದೇ ಹೆಸರು ಕೇಳಿಲ್ಲ ನಾನು. ಸೊ ಅದಾಗಿದೆಲ್ಲ ಓಕೆ. ನನ್ನ ಅಕೌಂಟ್ ಹ್ಯಾಕ್ ಆಗಿದೆ ಅಂತ ಫಿಕ್ಸ್ ಆಗಿಬಿಟ್ಟೆ. ನಾನು ಕ್ಲೀನಾಗಿ ಓದೇ ಇಲ್ಲ, ಅದು ಅಕೌಂಟ್ ಹ್ಯಾಕ್ ಆಗಿದೆ ಅಂತ ಫಿಕ್ಸ್ ಆದೆ. ಆಮೇಲೆ ದೀಪನು ಕೋಚಿಂಗಿಂದ ಬಂದಮೇಲೆ ಹೇಳ್ತಾಯಿದ್ದೀನಿ ಈ ಥರ ನನ್ನ ಅಕೌಂಟ್ ಹ್ಯಾಕ್ ಆಗಿದೆ ಅಂತ. ಅವರು ಹಂಗೆ ಅಂದ್ಕೊಂಡ್ರು. ಬಟ್ ಏನಾಯಿತು ಅಂತ ಹೇಳ್ತೀನಿ ಕೇಳಿ. ಅವತ್ತೆಲ್ಲ ನೋಡಿ ಏನು ಚೆನ್ನಾಗೇ ಇದೆ. ಬಟ್ ಅದನ್ನು ಆಮೇಲೆ ಕರೆಕ್ಟಾಗಿ ಕೂತ್ಕೊಂಡು ಓದಿದೆ ನಾನು. ಸಂಜೆ ತನಕ ಹಂಗೆ ಅಂದ್ಕೊಂಡಿದ್ದೀನಿ. ಆಮೇಲೆ ಅವರು
ಕೇಳಿದ್ರು ನನಗೆ. ಆಮೇಲೆ ಪೊಲೀಸ್ ಸ್ಟೇಷನಿಗೆ ಹೋಗಿದ್ನಲ್ಲ, ಸೊ ಅಲ್ಲಿ ಕೇಳಿದ್ರು, ನಿಮ್ಮ ಹ್ಯಾಂಡಲಲ್ಲಿ ಇಲ್ವಾ ಅಥವಾ ಅವ್ನ ಹ್ಯಾಂಡಲಲ್ಲಿ ಇದೆಯಾ, ಲೈಕ್ ನೀವು ಬೇರೆಯವ್ರಿಗೆ ಯಾರಿಗಾರು ಮೆಸೇಜ್ ಮಾಡ್ತಿದ್ದಾನ ಏನು ಅಂತ. ಸೊ ಅದೊಂದೇ ಭಯ ಇಟ್ಕೊಂಡು ನಾನು ಸೈಬರ್ ಕ್ರೈಮಿಗೆ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದು. ಯಾಕೆಂದರೆ ನಂದೇನು 50,000 1,00,000 ಇರೋವಂಥ ಅಕೌಂಟ್ ಅಲ್ಲ. ಸೊ ಏನೋ ಒಟ್ಟು ನಮ್ಮ ಅಕೌಂಟಿಂದ ಬೇರೆ ಮಿಸ್ಯೂಸ್ ಆಗಬಾರ್ದು. ನೀವು ದಿನಕ್ಕೆ ಅಟ್ಲೀಸ್ಟ್ ನಂಗೆ ದಿನಕ್ಕೆ 10 ಜನ ಆದರೂ ನನಗೆ ಯೂಟ್ಯೂಬಿಂದ ಮೆಸೇಜ್ ಮಾಡೇ ಮಾಡ್ತೀನಿ. 10 ಜನ ಅಂತೂ ಇದ್ದೇ ಇರ್ತಾರೆ. ಸೊ ಅವರಿಗೆಲ್ಲ ನಾನು ರಿಪ್ಲೈ ಮಾಡೇ ಮಾಡ್ತೀನಿ. ಸೊ ಅವರೆಲ್ಲ ಏನೋ ಅಂದ್ಕೊಂಡು ನನಗೆ ಮೆಸೇಜ್ ಮಾಡಿರ್ತಾರೆ. ಅಲ್ಲಿರೋರು ಯಾರೋ ಬೇರೆ ಥರ ಕೆಟ್ಟದಾಗೆ ರಿಪ್ಲೈ ಮಾಡೋದಾಗಿರ್ಬೋದು, ಏನಾದ್ರು ಯೂಸ್ಲೆಸ್ ಟಾಕ್ಸು ಇಲ್ಲ ಏನಾದರೂ ಮಾಡಿಬಿಟ್ರೆ ಅಂತ ನಂಗೆ ಸಿಕ್ಕಾಬಿಟ್ಟೆ ಭಯ ಆಗ್ತಿದೆ. ಯಾಕೆಂದರೆ ನೀವು ನಾನು ಅಂದ್ಕೊಂಡು ಮೆಸೇಜ್ ಮಾಡಿರ್ತೀರಾ ಅಂತೆಲ್ಲ ತುಂಬ ಹೆದರ್ಕೊಂಡ್ಬಿಟ್ಟಿದ್ದೆ. ಬಟ್ ನನ್ನ ಅಕೌಂಟ್ ಹ್ಯಾಕ್ ಆಗಿಲ್ಲ. ಸೊ ಅದೊಂದು ಹೇಳಬೇಕಂದ್ರೆ ಅದೊಂದು ಗುಡ್ ಲಕ್ ನಂದು. ಸೊ ಏನಾಗಿದೆ ಅಂದರೆ ಆಮೇಲೆ ಕ್ಲೀನಾಗೆ ಅದು ನನಗೇನು ಬಂದಿತ್ತಲ್ಲ ನೋಟಿಫಿಕೇಷನ್, ಅದನ್ನು ಓದಿದೆ ನಾನು. ಸೊ ಎಲ್ಲರೂ ನನ್ನ ಫ್ರೆಂಡ್ಸ್ ಆಗಲಿ ಅಲ್ಲಿ ಪೊಲೀಸ್ ಸ್ಟೇಷನ್ ಆಗಲಿ ಕೇಳಿದ್ರು. ಇನ್ಸ್ಟಾಗ್ರಾಮಲ್ಲಿ ಏನೋ 2 ಸ್ಟೆಪ್ ಫ್ಯಾಕ್ಟರು ಅಥವಾ 2 ಫ್ಯಾಕ್ಟರ್ ಸ್ಟೆಪ್ಪು ಏನೋ ಇರುತ್ತಂತೆ ಸೆಟ್ಟಿಂಗ್ಸಲ್ಲಿ, ನಂಗೆ ಕ್ಲೀನಾಗಿ ಗೊತ್ತಿಲ್ಲ. ಸೊ ಅದನ್ನು ಬೇಕಾದರೆ ಇದರಲ್ಲಿ ನೋಡಿ ಇನ್ಸ್ಟಾಗ್ರಾಮಲ್ಲಿ ಅಂತೀನಿ, ಯೂಟ್ಯೂಬಲ್ಲಿ ಚೆಕ್ ಮಾಡಿ ಹೌ ಟು ಪ್ರೊಟೆಕ್ಟ್ ಇನ್ಸ್ಟಾಗ್ರಾಮ್, ಇಲ್ಲ ಅಂದರೆ ಇನ್ಸ್ಟಾಗ್ರಾಮ್ ಅಕೌಂಟು, ಇಲ್ಲ ಹೌ ಟು ಡೂ 2 ಸ್ಟೆಪ್ ಫ್ಯಾಕ್ಟರ್, ಅದೇನು ನನಗೂ ಗೊತ್ತಿಲ್ಲ. 2 ಸ್ಟೆಪ್ ಫ್ಯಾಕ್ಟರ್ ಫಾರ್ ಇನ್ಸ್ಟಾಗ್ರಾಮ್ ಅಂತ ಟೈಪ್ ಮಾಡಿ ನಿಮಗೆ ಇದರಲ್ಲಿ ಶೋ ಆಗುತ್ತೆ, ಆಯಿತಾ. ಸೊ ಇದನ್ನೆಲ್ಲ ಮಾಡ್ಕೊಂಡಿದ್ಯಾ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಕೇಳಿದ್ರು. ಮಾಡ್ಕೊಂಡಿದ್ರೆ ಸೇಫ್ ಆಗಿರುತ್ತೆ ಅಕೌಂಟು ಅಂತ. ಸೊ ನಾನು 90% ನನಗೆ ನೆನಪಿದೆ ನಾನು ಮಾಡ್ಕೊಂಡಿದ್ದೀನಿ ಅಂತ. ಸೊ ಅದನ್ನು ಮಾಡ್ಕೊಂಡಿದ್ರೆ ಏನು ಗೊತ್ತಾ, ಸೊ ನೀವೇ ನಿಮ್ಮ ಅಕೌಂಟ್ನ ಬೇರೆ ಎಲ್ಲೋ ಲಾಗಿನ್ ಆದ್ರಿ, ಇದರಲ್ಲಿ ಲ್ಯಾಪ್ಟಾಪಲ್ಲಿ ಲಾಗಿನ್ ಆದ್ರಿ, ನಿಮ್ಮ ಫ್ರೆಂಡ್ ಫೋನಲ್ಲಿ ಲಾಗಿನ್ ಆದ್ರಿ ಅಂದ್ರೂ ನಿಮಗೆ ಫಸ್ಟು ನಿಮ್ಮ ಒಂದು ಮೇನ್ ಫೋನ್ಗೆ ಮತ್ತು ನಿಮ್ಮ ಒಂದು ID-ಗೆ ಮೆಸೇಜ್ ಬರುತ್ತೆ. ಈ ಟೈಮಲ್ಲಿ ಇಂಥ ದೇಶದಲ್ಲಿ ಇಂಥ ಕಡೆ ಇಂಥ ಫೋನಲ್ಲೇ ಲಾಗಿನ್ ಆಗಿದೆ ಅಂತ ಕ್ಲೀನಾಗಿ ನಿಮಗೆ ಮೇಲ್ ಬಂದುಬಿಡುತ್ತೆ, ಮೆಸೇಜ್ ಬಂದುಬಿಡುತ್ತೆ, ಆಯಿತಾ. ಸೊ ಅದನ್ನು ನಾನು ಮಾಡ್ಕೊಂಡಿದ್ದೆ. ನಾನೇ ಎಷ್ಟೊಂದು ಸತಿ ಪಾಸ್ವರ್ಡ್ ನನಗೆ ಮರ್ತೋದಾಗ, ಪಾಸ್ವರ್ಡ್ ಚೇಂಜ್ ಮಾಡಿದಾಗ, ನಾನೇ ಲಾಗಿನ್ ಆದಾಗ, ನನ್ನದು ಲ್ಯಾಪ್ಟಾಪಲ್ಲಿ ಆಗಿರ್ಬೋದು, ಇನ್ನೊಂದು ನನ್ನ ಫೋನಲ್ಲಿ ಇವಾಗ ಫೋನ್ ಚೇಂಜ್ ಮಾಡಿದೆ, ಇನ್ನೊಂದು ಫೋನಲ್ಲಿ ಲಾಗಿನ್ ಆಗಿರ್ಬೋದು, ಅವಾಗೆಲ್ಲ ನನಗೆ ನಾನೇ ಲಾಗಿನ್ ಆದ್ರೂ ನನಗೆ ಸೆಕ್ಯೂರಿಟಿ ಚೆಕ್ ಕೇಳೋದು, ನೀವೇನಾ ಅಂತ ನನಗೆ ಬರೋದು. ಇಂಥ ಐಫೋನ್ 16 Pro ಅಲ್ಲಿ ನೀವು ಲಾಗಿನ್ ಆಗಿದ್ದೀರಾ, ಈ ಥರ ಕ್ಲೀನಾಗಿ ನಂಗೆ ಮೆಸೇಜ್ ಬರೋದು. ಸೊ ಅದೊಂದು ಸೆಕ್ಯೂರಿಟಿ ಪರ್ಪಸ್, ಆಯಿತಾ. ಅದನ್ನ ನೀವು ಯಾರ್ಯಾರೆಲ್ಲ ಮಾಡ್ಕೊಳ್ಳಿ. ಸೊ ನಿಮ್ಮ ಅಕೌಂಟಲ್ಲಿ 100 ಜನ ಇರ್ಬೋದು, 2,000 ಜನ ಇರ್ಬೋದು, 1,00,000 ಇರ್ಬೋದು, ಎಷ್ಟು ಆದರೂ ಇರಲಿ. ಸೊ ನಿಮ್ಮ ಅಕೌಂಟಲ್ಲಿ ಮಾಡ್ಕೊಳ್ಳಿ. ಯಾಕೆ ಅಂದರೆ ಇವಾಗ ಅದು ಇದು ಮಾಡಿಕೊಂಡು ಹ್ಯಾಕ್ ಮಾಡಿಕೊಂಡು ನಿಮ್ಮ ಫೋಟೋಸ್ ಇಟ್ಕೊಂಡು ಇಲ್ಲ ಏನೋ ಒಂದು ಇಲ್ಲ ಬೇರೆಯವರಿಗೆ ಅಕೌಂಟ್ನ ಮಾರ್ಕೊಳ್ಳೋದು, ಆ ಥರ ಎಲ್ಲ ತುಂಬ ನಡೀತಿದೆ ಈಗ. ಸೊ ತುಂಬ ಜನ ಹ್ಯಾಕ್ ಮಾಡ್ತಿದ್ದಾರೆ ಈಗ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಸೆಟ್ಟಿಂಗ್ಸಲ್ಲಿ ಮಾಡ್ಕೊಳ್ಳಿ, ಸುಮ್ಮನೆ ಇಗ್ನೋರ್ ಮಾಡಬೇಡಿ. ಅದು ಕೇಳ್ತಾನೆ ಇರುತ್ತೆ, ಇದನ್ನ ಸೆಟ್ಟಿಂಗ್ಸ್ ಮಾಡ್ಕೊಳ್ಳಿ ಅಂತ ನಾವು ಸುಮ್ಮನೆ ಇಗ್ನೋರ್ ಮಾಡಿರ್ತೀವಿ. ಸೊ ಇವತ್ತೇ ನೀವೆಲ್ಲ ಮಾಡ್ಕೊಳ್ಳಿ, ಅದು ಚೆಕ್ ಮಾಡ್ಕೊಳ್ಳಿ. ನಂಗೆ ಅಷ್ಟೊಂದು ಕ್ಲೀನಾಗಿ ಗೊತ್ತಿಲ್ಲ, ಬಟ್ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರನೇ. ಈ ಥರ ಎಲ್ಲ ಕೇಳಿದ್ರು ನನಗೆ, ಅಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ಬಟ್ ನನ್ನದೇನಾಗಿದೆ ಅಂದರೆ ಅವ್ನು ಯಾರೋ ಹ್ಯಾಕರು ತುಂಬ ಸಲ ಟ್ರೈ ಮಾಡಿದ್ದಾನೆ ನನ್ನ ಅಕೌಂಟ್ನ, ನಂದು ಇದು ಎಂಥ ಯೂಸರ್ ನೇಮ್ ಹಾಕಿ ತುಂಬ ಸಲ ಟ್ರೈ ಮಾಡಿದ್ದಾನೆ ಇದನ್ನು. ಅದು ಇನ್ಸ್ಟಾಗ್ರಾಮಿಗೆ ಅಂದರೆ ಅದು ಗೊತ್ತಾಗಿದೆ ಅವರಿಗೆ ಇದು ಯಾರೋ ಹ್ಯಾಕ್ ಮಾಡ್ತಿದ್ದಾರೆ ಅಂತ. ನಾವು ಯಾಕೆಂದರೆ ಸೆಟ್ಟಿಂಗ್ಸಲ್ಲಿ ಮಾಡ್ಕೊಂಡಿದ್ವಲ್ಲ ಸೆಕ್ಯೂರಿಟಿದು. ಸೊ ಮಾಡ್ಕೊಂಡಿದ ತಕ್ಷಣ ಏನು ಮಾಡಿದ್ದಾರೆ, ನನ್ನ ಅಕೌಂಟ್ನ ಡಿಸೇಬಲ್ ಮಾಡಿದ್ದಾರೆ. ಲೈಕ್ ಹೇಗೆ ಅಂದರೆ ನಾನು ಲಾಗಿನ್ ಆಗೋಕ್ಕಾಗಲ್ಲ, ಯಾರೋ ಹ್ಯಾಕರ್ ಇದನ್ನೆಲ್ಲ ಅವನು ಲಾಗಿನ್ ಆಗೋಕ್ಕಲ್ಲ, ಏನೂ ಮಾಡೋಕ್ಕಾಗಲ್ಲ ಅಕೌಂಟು. ಆ ಥರ ಸೆಕ್ಯೂರಿಟಿ ಪರ್ಪಸ್ಗೆ ನನ್ನ ಅಕೌಂಟು ಸ್ವಲ್ಪ ದಿನ ಬ್ಲಾಕ್ ಆಗಿದೆ ಅಂತ ನನಗೆ ಸೈಬರ್ ಕ್ರೈಮಲ್ಲಿ ಹೇಳಿದ್ರು. ಸೊ ನಂಗೆ ಮೆಸೇಜ್ ಬಂದಿರೋದು ಅದೇ, ನಾನು ಕರೆಕ್ಟಾಗಿ ಓದಿಲ್ಲ. ಬ್ಲಾಕ್ ಆಗಿದೆ ಅಷ್ಟೇ ಅಕೌಂಟು, ನನ್ನ ಅಕೌಂಟ್ ಹ್ಯಾಕ್ ಆಗಿಲ್ಲ. ಅದಕ್ಕೆ ನನ್ನ ಫ್ರೆಂಡ್ಸ್ಗೆಲ್ಲ ರೀಲ್ಸ್ ಎಲ್ಲ ಶೇರ್ ಮಾಡಿ ನಾನು ದೀಪು ಅಕೌಂಟಿಂದ ನಾನು ಡೈಲಿ ಚೆಕ್ ಮಾಡ್ತಾನೆ ಇರ್ತೀನಿ ನನ್ನ ಅಕೌಂಟ್ನ. ಏನಾದ್ರು ಪೋಸ್ಟ್ಗಳು ಡಿಲೀಟ್ ಆಗಿದೆಯಾ, ಯಾರಿಗಾರೋ ಮೆಸೇಜ್ ಹೋಗಿದೆಯಾ, ದೀಪು ಫೋನಿಂದ ನಾನು ಕಳಿಸಿರೋ ಮೆಸೇಜ್ ಏನಾದರೂ ರೀಡ್ ಆಗಿದೆಯಾ, ಈ ಥರ ಎಲ್ಲ ಚೆಕ್ ಮಾಡ್ತಾನೆ ಇರ್ತೀನಿ, ಭಯ ಆಗುತ್ತೆ ಅಲ್ವಾ. ಸೊ ಈ ಥರ ಎಲ್ಲ ಮಾಡ್ತಾ ಇರ್ತೀನಿ. ಸೊ ಅದಕ್ಕೆ ನನಗದು ಭಯ. ಆಮೇಲೆ ಅದಕ್ಕೆ ನಾನು ಹೋಗಿ ಕಂಪ್ಲೇಂಟ್ ರೈಸ್ ಮಾಡಿ ಯಾವುದಕ್ಕೂ ಅಂತ ಹೇಳಿದ್ರು. ಸೊ ಕಂಪ್ಲೇಂಟ್ ರೈಸ್ ಮಾಡಿ ಬಂದೆ. ಸೊ ಯಾಕೆ ಅಂದರೆ ಅದು ಇವಾಗ ತುಂಬ ಜನ ಫಾಲೋವರ್ಸ್ ಇದ್ದಾರೆ. ನಾನು ಯಾವಾಗಿಂದ ಫೋಟೋಸ್ ಇಟ್ಕೊಂಡಿದ್ದೀನಿ, ತುಂಬ ಫೋಟೋಸ್ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕಳ್ಕೊಳ್ಳೋಕೆ ಇಷ್ಟ ಇಲ್ಲ, ಮತ್ತು ಅದನ್ನು ಇದು ಮಾಡ್ಕೊಳ್ಳೋಣ ಅಂತ. ಸೊ ಮತ್ತು ಅದು ಏನಾಗ ಅವ್ರು ಹೇಳಿದ್ದಾರೆ, ಏನೂ ನಿಮ್ಮ ಹ್ಯಾಕರಿಗೂ ಸಿಗೋಲ್ಲ, ನಿಮ್ಮದು ಯಾರಿಗೂ ಸಿಗೋಲ್ಲ, ನಿಮಗೆ ಸಿಗೋದು. ಸೊ ಆ ಥರ ಸೆಕ್ಯೂರಿಟಿ ಇವಾಗ ಬಂದಿದೆ. ಸೊ ಒಳ್ಳೇದಾಯಿತು ನೀವು ಮಾಡ್ಕೊಂಡಿದ್ದದು ಸೆಟ್ಟಿಂಗ್ಸು ಅಂತ ಹೇಳಿದರು. ಸೊ ನೀವು ಕೂಡ ಮಾಡ್ಕೊಳ್ಳಿ. ಸೊ ಈ ಥರ ಕಥೆಗಳಾಗಿದೆ. ನನಗೆ ಭಯ, ನೀವು ಯಾರಾದರೂ ಮೆಸೇಜ್ ಮಾಡಿ ಸುಮ್ಮನೆ ಏನೋ ಮಿಸ್ಯೂಸ್ ಆಗೋದು ಬೇಡ ಅಂತ ಅಂದ್ಕೊಂಡೆ. ಬಟ್ ಹ್ಯಾಕ್ ಆಗಿಲ್ಲ, ಯಾರು ಏನೋ ಅಂದ್ಕೊಬೇಡಿ.
ಸೊ ಹ್ಯಾಕ್ ಆಗಿಲ್ಲ, ಸ್ವಲ್ಪ ದಿನ ಇನ್ಸ್ಟಾಗ್ರಾಮ್ ಯೂಸ್ ಮಾಡೋಕ್ಕಾಗಲ್ಲ ಅಷ್ಟೇ, ಮತ್ತು ಅದನ್ನು ರಿಕವರ್ ಮಾಡ್ಕೊತೀನಿ, ಈಸಿಗೆ ರಿಕವರ್ ಮಾಡ್ಕೊತೀನಿ ಆಯಿತಾ. ಸೊ ಇದನ್ನು ಹೇಳಬೇಕಿತ್ತು. ಇದ್ರಿಗಿಂತ ಇನ್ನೂ ಒಂದು ನಮ್ಮ ಲೈಫಲ್ಲಿ ದೊಡ್ಡ ಚೇಂಜ್ ಆಗೋದಿದೆ. ಸೊ ದೊಡ್ಡ ಚೇಂಜ್ ಮೀನ್ಸ್ ಸ್ವಲ್ಪ ಚೇಂಜಸ್ ಆಗೋದಿದೆ, ಇನ್ನೊಂದು ವಾರದಲ್ಲಿ ಕನ್ಫರ್ಮ್ ಆಗುತ್ತೆ. ಸೊ ಅದನ್ನು ನಾನು ನಿಮಗೆ ಕಮಿಂಗ್ ಡೇಸಲ್ಲಿ ಹೇಳಲೇಬೇಕು, ಅದನ್ನು ಕೂಡ ಹೇಳ್ತೀನಿ, ಶೇರ್ ಮಾಡ್ತೀನಿ. ಸೊ ಅದೇ ಸ್ವಲ್ಪ ಜಾಸ್ತಿ ಟೆನ್ಷನ್ ಇರೋದು ಇವಾಗ ನಮಗೆ, ತುಂಬ ಟೆನ್ಷನ್ ಇದೆ ಮನೇಲಿ ಎಲ್ಲರಿಗೂ. ಅದಕ್ಕೋಸ್ಕರ ಅದು ಎಲ್ಲ ಸ್ವಲ್ಪ ಸೆಟಲ್ ಆದಮೇಲೆ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸೊ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅದಕ್ಕೆ ಸ್ವಲ್ಪ ದಿನ ಯಾವುದೇ ರೀತಿ ವ್ಲಾಗ್ ಬೇಡ ಅಂತ ಒಂದು ಸ್ವಲ್ಪ ನನಗೂ ಆ ಬ್ರೇಕ್ ಬೇಕೇ ಬೇಕು ಅನಿಸುತ್ತೆ. ಯಾವಾಗಲೂ ಎಲ್ಲಾದರೂ ಹೋದರೆ ಫೋನ್ ಎತ್ಕೊಳ್ಳೋದು, ಏನಾದರೂ ಮಾಡಿ ಫೋನ್ ವೀಡಿಯೋ ಮಾಡ್ಕೊಳ್ಳೋದು, ಅದು ನಮಗೂ ಒಂದೊಂದ್ಸಲಿ ಬೇಡ ಅನಿಸ್ಬಿಟ್ಟಿರುತ್ತೆ. ಅದಕ್ಕೆ ಮಾಡಿರಲಿಲ್ಲ ಗೈಸ್, ಅಷ್ಟೇ ಆಯಿತಾ. ಸೊ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಸೊ ಬನ್ನಿ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಸಂಜೆ ಇವಾಗ ಪಾಪುಗೆ ವಾಕಿಂಗ್ ಕರ್ಕೊಂಡು ಹೋಗೋಣ ಅಂತ. ಅವಳದು ಸೈಕಲ್ದು ಏನೋ ಸ್ಕ್ರೂ ಬಿದ್ದೋಗ್ಬಿಟ್ಟಿದೆ, ಅದಕ್ಕೆ ಅದು ಹ್ಯಾಂಡಲ್ ಮಾಡೋಕ್ಕಾಗ್ತಿಲ್ಲ. ಅಡಲ್ಟ್ ಹ್ಯಾಂಡ್ಲಿಂಗ್ ಹೋಗಿದೆ ಅದು, ಅದಕ್ಕೋಸ್ಕರ ಹಂಗೆ ಇಟ್ಟಿದ್ದೀವಿ, ಮಾಡಿಸ್ಕೊಂಬರೋಕ್ಕೆ ಆಗ್ತಿಲ್ಲ ಅದು. ಅದಕ್ಕೆ ಇವಾಗ ಹೋಗಾದರೆ ಮಾಡಿಸ್ಕೊಂಬರೋಣ ಅಂತ ಬಂದ್ವಿ. ಬಟ್ ಅವಳು ಸೈಕಲಲ್ಲಿ ಏನು ಕೂರಲ್ಲ ಅಂತ ಅಂದ್ಲು. ಅವಳಿಗೆ ಯೂಶ್ವಲಿ ಸಂಜೆ ಹೊತ್ತು ನಾವಿಬ್ಬರು ಫ್ರೀ ಇದ್ದರೆ ಇದಕ್ಕೆ ಕರ್ಕೊಂಡು ಹೋಗ್ತೀವಿ, ಸ್ಟೇಡಿಯಂ ಹತ್ರ ಕರ್ಕೊಂಡು ಹೋಗ್ತೀವಲ್ಲ. ಸೊ ಅದಕ್ಕೆ ಸ್ಟೇಡಿಯಂ ಹತ್ರ ಕರ್ಕೊಂಡು ಹೋಗಿದ್ವಿ. ನನಗೂ ಆಮೇಲೆ ಹೇಳಿದ್ನಲ್ಲ, ಕಂಪ್ಲೇಂಟ್ ಮಾಡಿ ಬಂದಿದ್ನಲ್ಲ, ಅದಕ್ಕೆ ಆಧಾರ್ ಕಾರ್ಡ್ ಎಲ್ಲ ಕೊಡಬೇಕಿತ್ತು, ಅಲ್ಲೇ ಹೋಗಬೇಕಿತ್ತು. ಸೊ ನಮ್ಮ ಶಿವಮೊಗ್ಗ ಸ್ಟೇಡಿಯಂ ಪಕ್ಕನೇ ಸೈಬರ್ ಕ್ರೈಮ್ ಆಫೀಸ್ ಇರೋದು. ಸೊ ಅದನ್ನು ಕೊಟ್ಟು ಇವಳಿಗೂ ಸ್ಟೇಡಿಯಂ ಕರ್ಕೊಂಡು ಹೋದಂಗೆ ಆಗುತ್ತೆ ಅಂತ ನಾವೇನು ಮಾಡಿದ್ವಿ, ಕರ್ಕೊಂಡು ಹೋಗ್ತಾಯಿದ್ದೀವಿ ಇವಾಗ. ಸೊ ನಮ್ಮನೆ ಹತ್ರ ಚೆನ್ನಾಗೇ ಎಲ್ಲ ಕಡೆ ಮಣ್ಣಿಂದು ರಾಶಿ. ಇವಾಗ ಪಕ್ಕದಲ್ಲಿ ಸೈಟಲ್ಲಿ ಮನೆ ಕಟ್ತಿದ್ದಾರಲ್ವ, ಸ್ಟಾರ್ಟ್ ಮಾಡಿಲ್ಲ, ಬಟ್ ಎಲ್ಲ ಕಡೆ ಹಾಕ್ಬಿಟ್ಟಿದ್ದಾರೆ. ಅದು ತುಂಬ ಗಾಳಿಗೆ ಮನೆಗೆ ಮತ್ತು ಕಾರಿಗೆ ಎಲ್ಲ ತುಂಬ ಧೂಳು. ಮತ್ತು ಈ ಕಡೆ ನಮಗೆ ಹೊಂಗೆ ಮರದ ನೆರಳು ಬೇಕು, ಜೊತೆಗೆ ಹೊಂಗೆ ಮರದ ಕೆಳಗೆ ಈ ಟೈಮಲ್ಲಿ ನಿಲ್ಸಿದ್ರೆ ಯಪ್ಪ ಹೂವು ಪೂರ್ತಿ ಕಾರ್ ತುಂಬ ಹೂವು ಬಿದ್ದುಬಿಟ್ಟಿರುತ್ತೆ. ಸೊ ಅದಕ್ಕೆ ಕವರ್ ತರಿಸಿದ್ವಿ, ಕವರ್ ಹಾಕಿ ನಿಲ್ಲಿಸ್ತಾಯಿದ್ದೀವಿ ಇವಾಗ ಮನೆ ಮುಂದೆ. ಬಂದ್ವಿ ಇವಾಗ ಸಂಜೆ ಪಾಪಕ್ಕೆ ಕರ್ಕೊಂಡು ಸ್ಟೇಡಿಯಮ್ಗೆ. ನಂದು ಅಕೌಂಟ್ ಅದೆಲ್ಲ ಏನಾಗಿದೆ ಮತ್ತು ರಿಕವರಿ ಆದಾಗ ನಿಮಗೆ ನಾನು ಹೇಳ್ತೀನಿ ಆಯಿತಾ. ಸೊ ಆವಾಗಲೇ ನಾನು ಹೇಳಿದ ಇನ್ಫಾರ್ಮೇಷನ್ ನಿಮಗೆ ಇನ್ನೂ ಏನಾದರೂ ಬೇಕು ಅಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಅಂತ ಹೇಳೋಕ್ಕಾಗಲ್ಲ, ಕಮೆಂಟ್ ಸೆಕ್ಷನಲ್ಲೇ ಹೇಳಿರಿ, ನಾನು ಅಲ್ಲೇ ನಿಮಗೆ ಏನಾದರೂ ಡೌಟ್ ಇದ್ದರೆ ಇಲ್ಲ ಸೈಬರ್ ಕ್ರೈಮ್ ಅವ್ರ ನಂಬರ್ ಬೇಕು ಅಂದರೆ ನಾನು ನಿಮಗೆ ಶೇರ್ ಮಾಡ್ತೀನಿ ಆಯಿತಾ. ಸೊ ಅವಳಿಗೆ ಯಾವಾಗಲೂ ಕರ್ಕೊಂಬರ್ಬೇಕಾದ್ರೆ ಇದು ಶಾರ್ಟ್ಸ್ನ ಹಾಕ್ಕೊಂಡು ಕರ್ಕೊಂಬರ್ತಿದ್ದೆ. ಸೊ ಅವಳ ಪಾಪ ಅಲ್ಲಿ ಓಡಬೇಕಾದ್ರೆ ಒಂಚೂರು ಹಾಗೆ ಕೆಳಗೆ ಬಿದ್ದರೆ ಅವಳಿಗೆ ಒಂಥರ ಇದರಲ್ಲಿ ಸ್ಕ್ರ್ಯಾಚಸ್ ಆಗೋದಂಗೆ ಆಗೋದು, ನೀಸಲ್ಲಿ ಮಂಡಿ ಊರ್ತಾ ಇದ್ಲಲ್ಲ, ಆವಾಗ ಅಲ್ಲಿ ನೀಸಲ್ಲೆಲ್ಲ ಸ್ಕ್ರ್ಯಾಚ್ ಆದಂಗೆ ಆಗ್ತಿತ್ತು. ಆಮೇಲೆ ಮರಳ ಮೇಲೆ ಬಿಡೋಕ್ಕಾಗ್ತಿರ್ಲಿಲ್ಲ, ಅದಕ್ಕೆ ಈ ಸಲ ಪ್ಯಾಂಟ್ನ ಹಾಕ್ಕೊಂಡು ಬಂದಿದ್ದೀನಿ. ಮಣ್ಣಲ್ಲಿ ಕುತ್ಕೊಂಡು ತುಂಬ ಹೊತ್ತು ಆಟಾಡೋಕ್ಕೆ ಬಿಡ್ತೀವಿ. ಬೇರೆ ಮಕ್ಕಳು ಬಂದಿರ್ತಾರೆ, ಅವ್ರ ಜೊತೆ ಆಟಾಡ್ತಾಳೆ. ಸೊ ಸ್ಟಾರ್ಟಿಂಗ್ ತುಂಬ ಸ್ಟೇಬಲಾಗಿರ್ತಾಳೆ, ಇಷ್ಟೊಂದು ಒಳ್ಳೊಳ್ಳೆನಪ್ಪ ಅನ್ನೋ ಥರ ತೋರಿಸ್ಕೊತಾಳೆ. ನಾನು ತಲಾಟೆನೇ ಮಾಡಲ್ಲ, ಮನೇಲೂ ಹಿಂಗೆ ಸುಮ್ಮನೆ ಕುತ್ಕೊಂಡೇ ಇರ್ತೀನಿ ಅನ್ನೋ ಥರ ಅಷ್ಟು ಸೈಲೆಂಟಾಗಿರ್ತಾಳೆ. ಬಟ್ ಅವರೆಲ್ಲ ಹಂಗೆ ಅನ್ಕೋಬೇಕು, ನೋಡಿದವ್ರು ಎಷ್ಟು ಸೈಲೆಂಟ್ ಇದೆ ಮಗು ಅಂತ. ಆಮೇಲೆ ಅಲ್ಲಿಂದ ಮುಗಿಸ್ಕೊಂಡು ವಾಕಿಂಗ್ ಎಲ್ಲ ಮಾಡ್ಕೊಂಡು ಬಂದ್ವಲ್ಲ, ಏನಾದ್ರು ತಿನ್ನೋಣ ಅಂತ ಹಂಗೆ ಒಂದು ಕೆಫೆಗೆ ಹೋಗಿದ್ವಿ. ಸೊ ನೋಡಿ ನಮಗೇನು ತಿನ್ನೋಕ್ಕೂ ಬಿಡೋಲ್ಲ ಗೈಸ್. ಮನೆಯಲ್ಲಾದರೆ ಹಿಂಗೆ ಎತ್ಕೊಂಡು ಊಟ ಮಾಡಲ್ಲ ಅವಳು, ಈ ಥರ ಹಿಂಗೆ ಜ್ಯೂಸ್ ಕುಡಿತಾಯಿದ್ವಿ, ಏನಾದ್ರು ತಿಂತಾಯಿದ್ವಿ ಅಂದರೆ ಫಸ್ಟು ಬಂದ್ಬಿಡ್ತಾಳೆ ತಿನ್ನೋಕ್ಕೆ. ಈಗಲೇ ಗೊತ್ತಾಗುತ್ತಲ್ಲ ಮಕ್ಕಳಿಗೆ ಹೊರಗಿನ ತಿಂಡಿ, ಹೊರಗೇನೋ ತಿಂತಾಯಿದ್ದೀವಿ ಅಂತ. ಸೊ ಯೂಶ್ವಲಿ ನಾವು ಇವಾಗ ಸಮ್ಮರ್ ಸ್ಟಾರ್ಟ್ ಆದಾಗಿಂದ ಜ್ಯೂಸ್ ಒಂದು ಕುಡಿಯೋದು ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀನಿ. ಸೊ ಅವರೊಂದು ಮಿಲ್ಕ್ ಶೇಕ್ ತೊಗೊಂಡಿದ್ರು, ಅವರೇನೋ ಇವಾಗ 1 ಮಂತ್ ನೋ ಶುಗರ್ ಚಾಲೆಂಜ್ ತೊಗೊಂಡಿದ್ದಾರೆ. ಸೊ ಆದರೂ ಕೆಲವು ಸಲ ಗೊತ್ತಿಲ್ಲದೆ ಏನಾದರೂ ಒಂದು ತಿಂದುಬಿಟ್ಟಿರ್ತೀವಿ. ಹಾಗೆ ಒಂದು ಪಿಜ್ಜಾ ತೊಗೊಂಡು ಮನೆಗೆ ಬಂದ್ವಿ. ಸೊ ಮತ್ತೆ ನಿಮಗೆ ನಾಳೆ ಇನ್ನೊಂದು ಇನ್ಫಾರ್ಮೇಷನ್ ಹೇಳ್ತೀನಿ.